ಹೊಸದಾಗಿ ಯಾರಾದರೂ ಕೃಷಿ ಮಾಡೋದಿದ್ರೆ ತೇವಾಂಶ ಇರುವಂಥ ಗದ್ದೆಗಳಲ್ಲಿ ಆ ಎರೆಹುಳನ್ನು ಒಮ್ಮೆ ಹಾಕಿಬಿಟ್ರೆ ಅದಕ್ಕೆ ನೀವು ಫರ್ಟಿಲೈಸರ್ ಹಾಕದೇ ಇದ್ರೆ ಆಮೇಲೆ ಕೆಮಿಕಲ್ ಮಿಶ್ರಿತ ಯಾವುದೇ ಮದ್ದನ್ನು ಹೊಡೆಯದಿದ್ರೆ ಅದು ಬದುಕ್ತವೆ. ಇದು ಸುಮಾರು 4 ಎಕರೆ ಜಾಗದ ಒಂದು ಕಂಬಳ ಗದ್ದೆ. ಈ ಕಂಬಳ ಅಂತ ಹೇಳಿದ್ರೆ ಸುತ್ತ ಆ ಹುಣಿದು ಎತ್ತರದ ಬದ ಇದ್ದು ಆ ಬದದ ಬದಿಯಲ್ಲಿ ಈ ಒಂದು ಎಂಡ್ ಪಾಯಿಂಟ್ ಅಂದರೆ ಮಂಜೋಟಿ. ಅತಿಕಾರ ಅಂತ ಹೇಳಿದ್ರೆ ಅತಿಕಾರ ಬೀಜದಲ್ಲಿ ಒಂದು ಶಕ್ತಿ ಇದೆ. ಕೆಲವು ಸಲ ಈ ಗಂಜಿ ಊಟವನ್ನು ಕ್ಯಾನ್ಸರ್ ಪೇಷಂಟ್ಗಳಿಗೆ ಕೂಡ ಇದನ್ನು ಕೊಡ್ತಾರೆ. ಇದರಲ್ಲಿ ಕೂಡ ಅದರ ಶಮನ ಆದದ್ದಿದೆ. ಅದರಿಂದ ಹಿಂದೆ ಒಂದು 300-400 ವರ್ಷಗಳ ಹಿಂದೆ ಮೂಲ್ಕಿ ಸೀಮೆ ಅರಸು ಕಂಬಳ ಇರ್ಬೋದು, ವಂಡಾರು ಕಂಬಳ ಇರ್ಬೋದು, ಮೂಡ್ಲಕಟ್ಟೆ ಕಂಬಳ ಇರ್ಬೋದು, ಇಂದಿಗೂ ಕೂಡ ಕುಂದಾಪುರ ಭಾಗದಲ್ಲಿ ದೊಡ್ಡ ಗದ್ದೆಯಲ್ಲಿ ಕೋಣಗಳನ್ನು ಓಡಿಸುವುದನ್ನು ನಾವು ನೋಡಿದ್ವಿ. ನೂಲಿಪ್ಪಾಡಿ ಪ್ರವೀಣ್ ಒಳ್ಳೆರಡ್ಡೆ ನಂಬರ್ಕರ್ ಲಕ್ಷ್ಮಣ ಕರೆಕ್ಟ್ ರಾಮ ಕರೆಕ್ಟ್ ಸುರತ್ಕಲ್ ಪಂಚದಿಂದ ಯೋಗೀಶ್ ಕರಿಯ ಪೂಜಾರ್ನರ್ಲು ನಾಯರ್ದಲ್ಲಿ ವಿಭಾಗದ ಸೆಮಿಫೈನಲ್ ದ ಸಾಲ್ದು ರಾಮ ಕರೆತ 12:38 12:68. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಕಾರ್ಕಳ ತಾಲೂಕಿನ ಹೊಸ್ಮಾರ್ನಲ್ಲಿದ್ದೇನೆ. ಒಂದು ಸ್ಪೆಷಲ್ ಆಗಿರುವಂಥ ಕಂಟೆಂಟ್ ನಿಮಗೆ ತೋರಿಸೋದಕ್ಕೋಸ್ಕರ ಬಂದಿರುವಂಥದ್ದು. ಎರೆಹುಳುವಿನ ಗೊಬ್ಬರದ ಮುಖಾಂತರನೇ, ಅಂದರೆ ಎರೆಹುಳನ್ನು ಬೆಳೆಸಿ ಅದರ ಮುಖಾಂತರನೇ ಒಂದು ಭತ್ತದ ಗದ್ದೆಯನ್ನು ಮಾಡುವಂಥ ಸ್ಪೆಷಲ್ ಆಗಿರುವಂಥ ಕಂಟೆಂಟ್. ಈ ಕಂಟೆಂಟನ್ನು ನಮಗೆ ಹೇಳುವಂಥವ್ರು ಕೂಡ ತುಂಬ ಸ್ಪೆಷಲ್ ಆಗಿರುವಂಥವ್ರು. ಕಂಬಳ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಹೆಸರು ವಿಜಯ್ ಕುಮಾರ್ ಕಂಗಿನ ಮನೆ ಅಂತೇಳಿ. ನೀವು ಎಲ್ಲ ಕಂಬಳದಲ್ಲಿ ಹೋದಾಗನೂ ಕೂಡ ಅವರ ಕಮೆಂಟನ್ನು ಕೇಳಿರ್ತೀರಿ. ಅವರಿಗೆ ಲಕ್ಷಾಂತರ ಜನ ದೇಶ ವಿದೇಶಗಳಲ್ಲಿ ಅಭಿಮಾನಿಗಳಿದ್ದಾರೆ. ಅವರ ಮನೆಯ ಕಂಬಳದ ಗದ್ದೆಯಲ್ಲಿ ನಾನಿದ್ದೇನೆ. ಅತ್ಯಂತ ಹಳೆಯ ಗದ್ದೆ, ಅತ್ಯಂತ ದೊಡ್ಡದಾಗಿರುವಂಥ ಗದ್ದೆ. ಎಷ್ಟು ಇದರಲ್ಲಿ ನೀರಿರುತ್ತೆ ಅಂತ ಹೇಳಿದ್ರೆ ನೋಡಿ, ಡಿಸೆಂಬರ್ 10 ಆಗ್ತಾ ಬಂತು. ಈ ಸಂದರ್ಭದಲ್ಲೂ ಕೂಡ ಈ ರೀತಿ ನೀರು ಇದರಲ್ಲಿ ಹೋಗ್ತಾ ಇರ್ತದೆ. ಆ ರೀತಿಯ ಒಂದು ಗದ್ದೆಯ ಬಗ್ಗೆ, ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಮತ್ತು ಕಂಬಳ ಮತ್ತು ಈ ಕೃಷಿ ಅನ್ನೋದು ಹೇಗೆ ಅಣ್ಣ ತಮ್ಮ ಮತ್ತೆ ಪೂರಕ ಆಗಿರುವಂಥದ್ದು ಅನ್ನುವಂಥ ಎಲ್ಲ ಸಂಗತಿಯನ್ನು ಈ ಸಂದರ್ಭದಲ್ಲಿ ತೋರಿಸ್ತೇನೆ. ಹೆಚ್ಚಿನ ವಿಡಿಯೋಗಳು ಅವ್ರದ್ದಿರುವಂಥದ್ದು ತುಳು ಭಾಷೆಯಲ್ಲಿ. ನನ್ನ ವಾಯ್ಸ್ ಆಫ್ ಭಾರತ್ ಅನ್ನುವಂಥ ಚಾನಲ್ನಲ್ಲೂ ಕೂಡ ಅದರ ಬಗ್ಗೆ ಹೆಚ್ಚಿನ ವಿಡಿಯೋಗಳಿದೆ. ಆದರೆ ಇವತ್ತು ನಾನು ನಿಮ್ಗೆಲ್ರಿಗೂ ಕೂಡ ಕರ್ನಾಟಕದ ಮೂಲೆ ಮೂಲೆಯಿಂದ ನಮ್ಮ ಚಾನಲ್ ನೋಡ್ತಿದ್ದೀರಿ. ಅದಕ್ಕೋಸ್ಕರ ಕನ್ನಡದಲ್ಲಿ ಅವ್ರ ಜೊತೆ ಮಾತಾಡ್ತಾ ಇದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ನಮ್ಮ ಜೊತೆ ವಿಜಯಣ್ಣ ಇದ್ದಾರೆ. ವಿಜಯಣ್ಣ ನಮಸ್ತೆ. ನಮಸ್ತೆ. ಯಾವಾಗಲೂ ನಾನು ನಿಮ್ಮ ಹತ್ರ ತುಳುವಲ್ಲಿ ಮಾತಾಡೋದು, ನಮ್ಮ ಲೋಕಲ್ ಚಾನಲಲ್ಲಿ. ಇವತ್ತು ನಾವು ಕೃಷಿ ಚಾನಲ್ಗೆ ಮಾತಾಡ್ಲಿಕ್ಕೆ ಬಂದಿರುವಂಥದ್ದು. ಕೃಷಿ ಅನ್ನುವಂಥದ್ದಕ್ಕೆ ಒಂದು ಪೂರಕವಾಗಿರುವಂಥ ಸಿಸ್ಟಮ್ ಕಂಬಳ. ಕಂಬಳ ಬೇರೆ ಅಲ್ಲ, ಕೃಷಿ ಬೇರೆ ಅಲ್ಲ. ಆ ರೀತಿಯ ಒಂದು ಕಂಬಳದ ಇತಿಹಾಸ, ಅಂದರೆ ಐತಿಹಾಸಿಕವಾಗಿ ನೀವು ಕಂಬಳದ ಓಟಗಾರರಿಂದ ಹಿಡಿದು ಇವತ್ತು ತೀರ್ಪುಗಾರರವರೆಗೆ, ಕಂಬಳ ಸಮಿತಿಯಲ್ಲಿ ಕೆಲಸ ಮಾಡುವವರೆಗೆ ಬೆಳೆದಿದ್ದೀರಿ. ಹಾಗೆ ಈ ಕಂಬಳ ಮತ್ತು ಕೃಷಿಯ ಒಂದು ಅವಿನಾಭಾವದ ಸಂಬಂಧದ ಬಗ್ಗೆ ಮತ್ತು ನಿಮ್ಮ ಈ ಕಂಬಳದ ಗದ್ದೆಯ ಬಗ್ಗೆ ಏನೇನು ಮಾಹಿತಿಗಳು ನಿಮಗೆ ಕೊಡಬಹುದು? ನಮ್ಮ ತುಳುನಾಡಿನಲ್ಲಿ ಕಂಬಳ ಅಂತ ಹೇಳಿದ್ರೆ ಇಂದು ಪ್ರಸಿದ್ಧಿ ಪಡೆದಿದೆ. ಓಟದ ಕೋಣಗಳ ಸ್ಪರ್ಧೆಗೆ ಕಂಬಳ ಅಂತ ಹೆಸರಿಟ್ಟುಕೊಂಡು ಇಂದಿನ ಓಟದ ಕೋಣದ ಸ್ಪರ್ಧೆಯನ್ನು ನೋಡಿ ಜನ ಮೆಚ್ಚುಗೆ ಪಡೆದು ವಿಶ್ವ ಪ್ರಸಿದ್ಧಿಯನ್ನ ಪಡೆದಿದೆ. ಆದರೆ ಮೂಲತಃ ಕಂಬಳ ಹೇಗೆ ಹುಟ್ಟಿತು, ಕಂಬಳ ಅಂತೇಳಿ ಹೆಸರು ಬರಲಿಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ನಾನು ನಮ್ಮ ಮನೆಯಲ್ಲಿರುವಂಥ ಸ್ವಂತ ಗದ್ದೆಯ ಮುಂದೆ ನಿಂತಿದ್ದೇನೆ. ಇದು ಸುಮಾರು 4 ಎಕರೆ ಜಾಗದ ಒಂದು ಕಂಬಳ ಗದ್ದೆ. ಈ ಕಂಬಳ ಅಂತ ಹೇಳಿದ್ರೆ ಸುತ್ತ ಆ ಹುಣಿದು ಎತ್ತರದ ಬದ ಇದ್ದು ಆ ಬದದ ಬದಿಯಲ್ಲಿ ಈ ಒಂದು ಎಂಡ್ ಪಾಯಿಂಟ್ ಅಂದ್ರೆ ಮಂಜೋಟಿ. ಈ ಮಂಜೋಟಿಯಿಂದಲೇ ಕೋಣಗಳನ್ನು ಇಳಿಸಿ ಇದನ್ನು ಉಳುಮೆ ಮಾಡತಕ್ಕಂಥದ್ದು. ಈ ಮಂಜೋಟಿಗೆ ಒಂದು ಬೇಲಿ ಹಾಕಿದ್ರೆ ಆ ನಂತರ ಈ ಒಂದು ಗದ್ದೆಗೆ ಯಾವುದೇ ಎತ್ತುಗಳಾಗಲಿ ಜಾನುವಾರುಗಳಾಗಲಿ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಈ ಕಟ್ಟಹುಣಿ ಗಟ್ಟಿಯಾಗಬೇಕು, ಬಲ ಬರಬೇಕು ಅನ್ನೋದಕ್ಕೆ ಈ ನಿಟ್ಟಿನಲ್ಲಿ ಸುತ್ತ ಅದರ ತೆಂಗಿನ ಮರವನ್ನ ನೆಟ್ಟಿರ್ತೇವೆ. ಈ ತೆಂಗಿನ ಮರದಲ್ಲಿ ಬಂದಿರತಕ್ಕಂಥ ಆ ಗೊನೆ ಏನಿದೆ, ಹಿಂದಿನ ಕಾಲದಲ್ಲಿ ಗೆದ್ದ ಕೋಣಗಳಿಗೆ ಆ ಎಳೆನೀರಿನ ಗೊನೆಯೇ ಬಹುಮಾನ ಆಗಿತ್ತು. ಅದು ಎಲ್ಲಿಂದಲೂ ತರಬೇಕಾಗಿಲ್ಲ. ಆ ಕಂಬಳ ಗದ್ದೆಯ ಆ ಕಟ್ಟಹುಣಿಯಲ್ಲಿ ಇರತಕ್ಕಂಥ ಆ ಗೊನೆಯನ್ನೇ ಕೊಟ್ಟು ಬಹುಮಾನ ಪಡೀತಾ ಇದ್ರು. ಈ ಕಂಬಳಗಳು ಯಾಕೆ ಎಷ್ಟು ಎಲ್ಲಾ ಕೋಣಗಳು ಇಲ್ಲಿ ಭಾಗವಹಿಸ್ತಾ ಇದ್ದವು ಅಂತ ಹೇಳಿದ್ರೆ, ಈ ದೊಡ್ಡ ವಿಶಾಲವಾದ ಗದ್ದೆಯನ್ನು ಉಳುಮೆ ಮಾಡಬೇಕಿದ್ರೆ ಒಂದು ದಿವಸ 40 ಜೊತೆಯಿಂದ 50 ಜೊತೆ ಕೋಣಗಳು ಒಂದೇ ದಿವಸ ಹದ ಮಾಡ್ಲಿಕ್ಕೆ ಬೇಕು. ಒಂದು ಬಿತ್ತನೆ ಮಾಡುವ ಗದ್ದೆಯನ್ನ ಒಂದೇ ದಿವಸವಾಗಿ ಬಿತ್ತನೆ ಮಾಡಿದ್ರೆ ಮಾತ್ರ, ಒಂದೇ ದಿವಸವಾಗಿ ಹದ ಮಾಡಿದ್ರೆ ಮಾತ್ರ ಅದು ಬಿತ್ತನೆಗೆ ಯೋಗ್ಯವಾಗಿರ್ತದೆ. ಅದೇ ರೀತಿ ಇದನ್ನು ಬಾಕಿ ಗದ್ದೆ ಹಾಗೆ ಬೇಗ ಇದನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಈ ನೀರಿನ ಒಸರು
ಆ ನೀರಿನ ಏನು ಒಸರಿ ಇದೆ ಇದು ಪ್ರತಿ ಒಂದು ಕಂಬಳ ಗದ್ದೆಯಲ್ಲೂ ಇರ್ತದೆ. ಈ ನೀರಿನ ತೇವಾಂಶ ನಾವು ಬೇರೆ ಕಡೆ ಆದ್ರೆ ಈ ಕಂಬಳಗಳ ಗದ್ದೆಗಳಿಗೆಲ್ಲ ನೀರನ್ನ ಬೇರೆ ಕಡೆಯಿಂದ ಅದನ್ನ ಅರೇಂಜ್ ಮಾಡಬೇಕು. ಈ ಗದ್ದೆಗೆ ಹಾಗಲ್ಲ, ನಮ್ಮ ಇಲ್ಲಿ ಹೊರ ಹೋಗುವ ನೀರನ್ನ ತಡೆದ್ರೆ ಸಾಕು ಈ ಗದ್ದೆಗೆ ಬೇಕಾದಷ್ಟು ನೀರು ಆಗ್ತಾ ಇದೆ. ಇವತ್ತು ಇದಕ್ಕೆ ನೀರನ್ನು ಕಟ್ಟಿದಾಗ ನೋಡ್ಬೋದು, ಈಗ ನೋಡಿ ನೀರ್ ಮೇಲೆ ಬರ್ತಾ ಇದೆ, ನಾಳೆ ಬೆಳಿಗ್ಗೆ ಆಗುವಾಗ ಇದು ನೀರು ಫುಲ್ ಆಗುತ್ತೆ. ಅಷ್ಟು ನೀರಿನ ಒರತೆ ಇದೆ. ಅದರಿಂದ ಈ ಒರತೆಯ ನೀರನ್ನ ಮತ್ತೊಮ್ಮೆ ಅದನ್ನು ಹೊರಬಿಡಬೇಕಾದ್ರೆ 5 ದಿವಸದಲ್ಲಿ ನಂತರ ಈ ಬಿತ್ತನೆ ಮಾಡಿದ ಗದ್ದೆಗೆ 5 ದಿವಸದಲ್ಲಿ ಈ ನೀರನ್ನ ಈ ಒಂದಿನ ಶೇಖರಣೆ ಇಟ್ಟು ಮತ್ತೆ ಅದನ್ನು ಹೊರಬಿಡಬೇಕಾಗ್ತದೆ. ಆ ಹೊರಬಿಟ್ಟ ನೀರು ಕೆಳಗಿರುವ ಸರಿಸುಮಾರು 25 ಎಕರೆ ಜಮೀನಿಗೆ ಅದು ನೀರಾವರಿಗೆ ಪೂರಕ ಆಗಿರ್ತದೆ. ಈ ಗದ್ದೆಯ ನೀರಿನ ಅಂಶವೇ ಕೆಳಗಿನ ಗದ್ದೆಯ ಉಳುಮೆಗೆ ಸಹಕಾರಿ ಆಗುತ್ತೆ, ಕೆಳಗಿನ ಗದ್ದೆಗಳ ಬೆಳೆಗಳಿಗೆ ಈ ನೀರು ಸಹಕಾರಿ ಆಗುತ್ತೆ. ಅದರಿಂದ ಈ ಕೆಳಗಿನ ಗದ್ದೆಗಳ ಎಲ್ಲ ಯಜಮಾನರು ಕೂಡ ಈ ಗದ್ದೆಯಲ್ಲಿ 1 ದಿವಸದ ಉಚಿತ ಆ ಕೋಣಗಳ ಉಳುಮೆಯನ್ನ ಮಾಡಿ ಬಿತ್ತನೆಗೆ ಸಹಕಾರವನ್ನ ಕೊಡ್ತಾ ಇದೆ. ಆ 150 ಮೀಟರ್ ದೂರದಲ್ಲಿ ಉಳುಮೆ ಮಾಡಿದ ಮುಕ್ತಾಯದ ಹಂತದಲ್ಲಿ ಆ ಕೋಣಗಳಿಗೆ ಈಚೆ ಮುಖ ಮಾಡಿ ತಿರುಗಿಸಿದ ಕೂಡಲೇ ಗೊತ್ತಾಗುತ್ತೆ ಇವತ್ತಿನ ದಿವಸದ ನಮ್ಮ ಉಳುಮೆ ಮುಗಿಯಿತು ಅಂತ ಹೇಳಿದಾಗ ಅಲ್ಲಿಂದ ಎಲ್ಲಿ ನಾವು ಅದನ್ನ ಕೆಳಗೆ ಇಳಿಸಿದ್ದೇವೋ ಅಲ್ಲಿಗೆ ಓಡಿ ಬರ್ತವೆ. ಅದು ಆ ಓಡಿ ಬರಬೇಕಾದ್ರೆ ಆ ಕೋಣಗಳ ಜೊತೆ ಉಳುಮೆ ಮಾಡುವವನು ಓಡಿಕೊಂಡು ಬರ್ತಾ ಇದೆ. ಕಂಬಳದ ಓಟ ಪ್ರಾರಂಭ ಆಗ್ಲಿಕ್ಕೆ ಕಾರಣ ಇದು. ಆ ಕೋಣಗಳ ಉತ್ಸಾಹದಿಂದ ಓಡಿದಂತ ಓಟ ಇಂದು ಓಡಿಸುವ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ಈ ಕಂಬಳದ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಬಹುದು. ಅದೇ ರೀತಿ ಕಂಬಳಕ್ಕೆ ಹೆಚ್ಚಿನ ಈ ಫರ್ಟಿಲೈಸರ್ ಗೊಬ್ಬರಗಳನ್ನು ಹಾಕ್ಬೇಕಂತಿಲ್ಲ. ಈ ಗದ್ದೆಯನ್ನ ನೀವು ನೀರನ್ನ ಕಡಿಮೆ ಮಾಡಿದ ಕೂಡಲೇ ಎರೆಹುಳಗಳು, ಆ ಎರೆಹುಳಗಳು ತನ್ನ ಗೊಬ್ಬರವನ್ನ ತಯಾರು ಮಾಡಿ ಈ ಗದ್ದೆಗೆ ಎಷ್ಟು ಪೂರಕವಾಗಿದೆ ಅನ್ನೋದನ್ನ ನೀವು ಕಣ್ಣಾರೆ ನೋಡಬಹುದು. ಯಾವುದೇ ರೀತಿಯ ಗೊಬ್ಬರಗಳನ್ನು ಹಾಕದೆ ಸಾವಯವ ಕೃಷಿಯಲ್ಲೇ ಈ ಗದ್ದೆಯಲ್ಲಿ ಈ ಕೃಷಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಂಬಳಕ್ಕೆ ಇಷ್ಟು ಎಲ್ಲ ಸ್ಫೂರ್ತಿ ಬರಬೇಕಾಗಿದೆ. ಕೆಲವು ಸಲ ಈ ಕಂಬಳ ಅಂತ ಹೇಳಿದ್ರೆ ಕಂಪಕಲ ಎಲ್ಲ ಸಂಧಿ ವಿಂಗಡಿಸಲಿಕ್ಕೆ ಹೋದ್ರು. ನಿಜವಾದ ವಿಚಾರ ಅಂತ ಹೇಳಿದ್ರೆ ದೊಡ್ಡ ಗದ್ದೆ, ಆ ನೀರಿನ ತೇವಾಂಶ ಇದ್ದು ಕೆಳಗಿನ ಗದ್ದೆಗಳಿಗೆ ಪೂರಕವಾಗಿರ್ತಕ್ಕಂಥ ಗದ್ದೆಯ ಹೆಸರು ಕಂಬಳ. ಅದು ಕ್ರಮೇಣ ಸರಿಸುಮಾರು 75 ವರ್ಷಗಳ ಹಿಂದೆ 56-57ನೇ ಇಸ್ವಿಯಲ್ಲಿ ಈ ಕಂಬಳ ಅನ್ನುವಂಥದ್ದು ಜೋಡುಕರೆಯಾಗಿ ಮಾರ್ಪಾಡಾಗಿ ಓಟದ ಸ್ಪರ್ಧೆಯಾಗಿ ಬಂತು. ಅದರಿಂದ ಹಿಂದೆ ಒಂದು 300-400 ವರ್ಷಗಳ ಹಿಂದೆ ಮೂಲ್ಕಿ ಸೀಮೆ ಅರಸು ಕಂಬಳ ಇರ್ಬೋದು, ಒಂಡಾರು ಕಂಬಳ ಇರ್ಬೋದು, ಮೂಡ್ಲಕಟ್ಟೆ ಕಂಬಳ ಇರ್ಬೋದು, ಇಂದಿಗೂ ಕೂಡ ಕುಂದಾಪುರ ಭಾಗದಲ್ಲಿ ದೊಡ್ಡ ಗದ್ದೆಯಲ್ಲಿ ಕೋಣಗಳನ್ನು ಓಡಿಸುವುದನ್ನು ನಾವು ನೋಡಿದ್ವಿ. ಅದರಲ್ಲಿ ಕರೆ ಇಲ್ಲ, ಜೋಡುಕರೆ ಇಲ್ಲ, ಸ್ಪರ್ಧೆ ಇಲ್ಲ. ಸ್ಪರ್ಧೆ ಅಂದ್ರೆ ಸಮಯದ ಆಧಾರಿತವಾಗಿ ಬಹುಮಾನ ಪಡೆಯುವಂತ ಸರಿಸುಮಾರು 70 ಕಂಬಳಗಳು ಒಂದು ಆಧುನಿಕ ಕಂಬಳದ ಸ್ಪರ್ಶದ ರೀತಿಯಲ್ಲಿ ಕಂಬಳವನ್ನು ಆಯೋಜನೆ ಮಾಡುವುದನ್ನು ಕುಂದಾಪುರದ ಕಂಬಳಗಳಲ್ಲಿ ನಾವು ನೋಡಬಹುದು. ಬಹುಶಃ ನವೆಂಬರ್ ಸಂಕ್ರಮಣದಿಂದ ತಿಳಿದು ನಾಡ್ದು ಡಿಸೆಂಬರ್ 16ನೇ ತಾರೀಕಿನ ಸಂಕ್ರಮಣದವರೆಗೆ 1 ತಿಂಗಳಲ್ಲಿ ಆ ಕೊಡಿ ಹಬ್ಬ ಅಂತೇಳಿ ಕುಂದಾಪುರದಲ್ಲಿ ನಮ್ಮ ಕುಂದೇಶ್ವರ ದೇವರ ಕುಂದಾಪುರದ ದೇವಸ್ಥಾನದಲ್ಲಿ ರಥೋತ್ಸವ ಆದ್ಮೇಲೆ ಆ ಊರಿನಲ್ಲಿ ಕಂಬಳ ಮಾಡ್ಲಿಕ್ಕಿಲ್ಲ. ಈ ಪದ್ಧತಿಯನ್ನ ಯಾಕೆ ಮಾಡಿದ್ರು ಅಂತೇಳಿ ಈ ಡಿಸೆಂಬರ್ 16ರ ತನಕ ಉಳುಮೆ ಮಾಡುತ್ತಾ ಅದನ್ನ ಬಿತ್ತನೆ ಮಾಡ್ತಾ ಇರುವಂತ ಸಮಯ. ಆ ಸಮಯದ ನಂತರ ಇನ್ನು 1 ತಿಂಗಳು ಹೋದ್ರೆ ಅದು ಈ ಸುಗ್ಗಿ ಬೆಳೆಗೆ ಬರೋದಿಲ್ಲ. ಅದರ ನಂತರ ಇನ್ನೂ 1 ತಿಂಗಳು ಬಿಟ್ಟು ಅದು ಕೊಲಕ್ಕೆ ಅಂತ ಹೇಳ್ತೇವೆ, 3ನೇ ಬೆಳೆಯನ್ನ ಮಾಡುವಂತ ಗದ್ದೆಗಳಿಗೆ ಮಾತ್ರ ಸೀಮಿತ ಆಗಿರ್ತದೆ. ಇದು ಏನು ಗಂಪಕಳ ಅಲ್ಲ, ಆದ್ರೆ ನೀರಿನ ತೇವಾಂಶ ಇರುವುದರಿಂದ ಸ್ವಲ್ಪ ಮಣ್ಣು ಜಾಸ್ತಿ ಇರ್ತದೆ. ಕೆಲವು ಕಡೆ ನೀರಿನ ಅಂಶ ಅಂದ್ರೆ 365 ದಿವಸನೂ ಆ ನೀರಿನ ಹೊರತಿ ಇರುವಂತ ಜಾಗವೇ ಆ ಕಂಬಳ. ಒಂದು ಕಂಬಳ ಅನ್ನುವಂಥದ್ದು ಹೇಗೆ ಸೃಷ್ಟಿ ಆಯ್ತು ಅಂತ ನೀವು ಹೇಳಿದ್ರಿ. ಇದೀಗ ನಾವಿರುವಂತದ್ದು ನಿಮ್ಮ ಹಿರಿಯರು ಮಾಡಿದಂತ ಒಂದು ಕಂಬಳದ ಗದ್ದೆಯಲ್ಲಿ. ಈ ಕಂಬಳ ಗದ್ದೆಯ ಇತಿಹಾಸ ಮತ್ತು ಇದು ಎಷ್ಟು ವರ್ಷದಿಂದ ಇಲ್ಲಿ ಕಂಬಳಗಳಾಗ್ತಾ ಇತ್ತ ಅಥವಾ ಈ ಭತ್ತದ ಗದ್ದೆಯನ್ನು ಹೇಗೆ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಸುಮಾರು 57-58ನೇ ಇಸ್ವಿಯಲ್ಲಿ ಆ ದಿನಗಳಲ್ಲಿ ಜೋಡುಕರೆ ಕಂಬಳ ಆದಾಗ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರ ಹೆಸರಿನಲ್ಲಿ ಆ ದಿನ ಹಗ್ಗ ಹಿರಿಯ ವಿಭಾಗದ ಕೋಣಗಳು ಇದ್ದವು. ಇದೇ ಗದ್ದೆಯಲ್ಲಿ ಓಡಿಸಿ ಅದನ್ನ ಪ್ರಾಕ್ಟೀಸ್ ಮಾಡಿ ಬೇರೆ ಬೇರೆ ಕಂಬಳಗಳಲ್ಲಿ ಬಹುಮಾನ ಪಡೆದಂತ 57, 58, 59ನೇ ಆ 3 ವರ್ಷದಲ್ಲಿ ಜಿಲ್ಲೆಯ ಬೇರೆ ಬೇರೆ ಕಡೆ ಬಜೆಪೆ ಇರಬಹುದು, ಕೊತ್ತಮಜಲ್ ಇರಬಹುದು, ಕಡಿಗೋಳಿ ಇರಬಹುದು, ಬೇರೆ ಬೇರೆ ಕಡೆಗಳಲ್ಲಿ ಕಂಬಳಗಳಲ್ಲಿ ಬಹುಮಾನ ಪಡೆದಂತ ಆ ಕೋಣಗಳು ನಮ್ಮ ಮನೆಯ ಕೋಣಗಳು ಅಂತ ಹೇಳಿಕ್ಕೆ ನಂಗೆ ಸಂತೋಷ ಆಗ್ತಾ ಇದೆ. ನಾನು ಓಡಬೇಕಾದ್ರೂ ಕೂಡ ಇದೇ ಗದ್ದೆಯಲ್ಲಿ ಓಡಿ ಆ ಸೈಡಲ್ಲಿ ಓಡಬೇಕಾದ್ರೆ ಅಷ್ಟು ಖುಷಿ ಆಗ್ತಿತ್ತು. ಅದು ಸ್ವಲ್ಪ ಈ ಹೊಯ್ಗೆ ಮಿಶ್ರಿತ ಮಣ್ಣಾಗಿ ಈ ಕಂಬಳ ಆಗಿತ್ತು. 58-59ನೇ ಇಸ್ವಿಯಲ್ಲಿ ಆ ದಿನ ಪವನ್ ಬಹುಮಾನವನ್ನ ನೀಡಿ ಈ ಕಂಬಳವನ್ನ ನನ್ನ ತಂದೆಯವರು ಆಯೋಜನೆ ಮಾಡಿದ್ರಂತೆ.
ಆ ಸಮಯದಲ್ಲಿ ನಮ್ಮ ಮುಡುಕೋಡಿ ಗುಣಪಾಲ್ ಜೈನ್ರವರ ಕೋಣಗಳು ಈ ಕಂಬಳದಲ್ಲಿ ಭಾಗವಹಿಸಿದ್ದವು. ಬೇರೆ ಬೇರೆ ರೆಂಜಾಳ, ಆಮೇಲೆ ನಲ್ಲೂರು, ಈ ಹತ್ತಿರದ ಸುಮಾರು ಒಂದು 8-10 ಗ್ರಾಮಗಳ ಕೋಣಗಳು ಈ ಕಂಬಳದಲ್ಲಿ ಭಾಗವಹಿಸಿ ಮಧ್ಯಾಹ್ನಕ್ಕೆ ಪ್ರಾರಂಭವಾದ ಕಂಬಳ ಸಾಯಂಕಾಲಕ್ಕೆ ಮುಗಿತಾ ಇತ್ತು. ಅಂದ್ರೆ 2 ಸಲ ಓಡಿಸಿದಾಗ ಅದನ್ನು ಸಮಯ ಆಧಾರಿತ ಒಂದು ಕಣ್ಣಳತೆಯಲ್ಲಿ ಯಾರು ಚೆನ್ನಾಗಿ ಓಡಿದ್ರು ಅದಕ್ಕೆ 3 ಜನ ತೀರ್ಪುಗಾರರನ್ನು ಇಟ್ಟು ಬಹುಮಾನದ ಕಂಬಳ ಸ್ಪರ್ಧೆ ಕೂಡ ಇದ್ರ ನಡೆದಿತ್ತು. ಅದೇ ಜೊತೆ ಅಲ್ಲಿ ಕಾಣ್ತಾ ಇರುವಂತದ್ದು ಈ ಪೂಕರೆ ಅನ್ನುವಂತ ಆ ಜಾಗ. ಮೊದಲೆಲ್ಲ ಇದಕ್ಕೆ ಪೂಕರೆ ಹಾಕ್ತಾ ಇದ್ರು. ಪೂರ್ಣ ಎಲ್ಲ ಕೋಣಗಳು 45 ನಾನು ಸಾಗುವಳಿ ಮಾಡಬೇಕಿದೆ 2000ನೇ ಇಸ್ವಿಯ ತನಕನೂ ಇದನ್ನು ಫುಲ್ ಕಂಬಳವನ್ನ ಸಾಗುವಳಿ ಮಾಡಿ ಆ ಕೋಣಗಳನ್ನ ಆ 40ರಿಂದ 50 ಜೊತೆ ಕೋಣಗಳು ಬಂದು ಆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನ ಮಾಡಿ ನಿರಂತರವಾಗಿ ಈ ಕಂಬಳವನ್ನ ಆಯೋಜನೆ ಮಾಡ್ತಾ ಇದ್ವಿ. ಆಮೇಲೆ ಕೋಣಗಳನ್ನು ಸಾಕಾಣಿಕೆ ಕಡಿಮೆ ಆಯಿತು, ಟ್ರ್ಯಾಕ್ಟರ್ ಟಿಲ್ಲರ್ನ ಉಳುಮೆಗಳು ಜಾಸ್ತಿ ಆಯಿತು. ಆದರೆ ಇಂದು ಈ ಒಂದು ಕೋಣಗಳು ಇಲ್ಲದೇ ಇರುವುದರಿಂದ ಎಲ್ಲ ಗದ್ದೆಗಳನ್ನ ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರೋದ್ರಿಂದ ಒಂದು ತುಳುನಾಡಿನ ಈ ಕಂಬಳ ಅನ್ನುವಂಥದ್ದು ಸಂಪ್ರದಾಯ ಉಳಿಬೇಕು. ಈ ಗದ್ದೆಯನ್ನು ಭತ್ತದ ಕೃಷಿಗೆ ಮೀಸಲಿಡಬೇಕು. ಬೇರೆಲ್ಲ ಗದ್ದೆಗಳನ್ನು ನಾವು ಅಡಿಕೆ ಬೆಳೆದರೂ ಕೂಡ ಈ ಗದ್ದೆಯನ್ನು ಒಂದು ಮೀಸಲಿಟ್ಟು ಒಂದು ಭತ್ತದ ಬೆಳೆಯನ್ನು, ಅದು ಕೂಡ ಸಾವಯವ ಕೃಷಿ, ಅದು ಅತಿಕಾರ ಅನ್ನುವಂಥ ಒಂದು ಸತ್ಯದ ಬೆಳೆ ಅಂತ ಹೇಳ್ತೀವಿ, ಅದನ್ನೇ ನಾನು ಬಿತ್ತನೆ ಮಾಡೋದು. ಈಗ ನೀವು ಒಂದು ಎರೆಹುಳನ್ನು ಉಪಯೋಗಿಸಿಕೊಂಡು ಮಾಡಿರುವಂತದ್ದು ನಮ್ಗೆ ಇಲ್ಲಿ ಕಣ್ಣಾರೆ ಕಾಣುತ್ತದೆ. ಅಂದ್ರೆ ಎರೆಹುಳು ಗೊಬ್ಬರ ಮೇಲ್ಗಡೆ ಬಂದಿರುವಂತದ್ದು, ಆ ಗುಂಡು ಗುಂಡಾಗಿರುವಂತದ್ದು ಇದೆಲ್ಲವೂ ಕೂಡ. ಈಗ ಹೊಸೊಬ್ಬ ಯಾರೊಬ್ಬ ಈ ರೀತಿಯ ಭತ್ತದ ಗದ್ದೆ ಮಾಡ್ಬೇಕು ಅಂತ ಹೇಳಿದ್ರೆ ಎರೆಹುಳುಗಳನ್ನೆಲ್ಲ ಹೇಗೆ ಅವನು ಅದಕ್ಕೆ ಕನೆಕ್ಟ್ ಮಾಡುವಂತದ್ದು, ಹೇಗೆ ಅದನ್ನು ಬೆಳೆಸುವಂತದ್ದು, ಅದರ ಜೊತೆ ಸತ್ಯದ ಬೆಳೆ ಅಂತ ಹೇಳಿ ಅದನ್ನು ಯಾಕೆ ಕರೀತಾರೆ? ಅತಿಕಾರ ಅಂತ ಹೇಳಿದ್ರೆ ಅತಿಕಾರ ಬೀಜದಲ್ಲಿ ಒಂದು ಶಕ್ತಿ ಇದೆ. ಕೆಲವು ಸಲ ಈ ಗಂಜಿ ಊಟವನ್ನ ಕ್ಯಾನ್ಸರ್ ಪೇಷಂಟ್ಗಳಿಗೆ ಕೂಡ ಇದನ್ನ ಕೊಡ್ತಾರೆ. ಇದರಲ್ಲಿ ಕೂಡ ಅದರ ಶಮನ ಆದದ್ದಿದೆ. ಗರ್ಭಿಣಿ ಹೆಂಗಸರಿಗೆ ಗರ್ಭಿಣಿ ಹೆರಿಗೆ ಆದ ಸಮಯದಲ್ಲಿ ಕೂಡ ಇದರ ಗಂಜಿ ಊಟವನ್ನ ಮಾಡ್ತಾರೆ. ಈ ಗಂಜಿ ಊಟ ಮಾಡಬೇಕಿದ್ರೆ ಅದನ್ನ ಪರಿಮಳನೇ ಬೇರೆ. ಇದು ಬಾಕಿ ಬೆಳೆಗಿಂತ ಇದು ಫಸಲು ಕೊಡೋದು ಸ್ವಲ್ಪ ಕಡಿಮೆ. ಆದ್ರೂ ಕೂಡ ಆ ಅಕ್ಕಿಯ ರುಚಿ ನೋಡಿದ್ರೆ ಇದನ್ನ ಉಣ್ಣಿದವ್ರಿಗೆ ಮಾತ್ರ, ಊಟ ಮಾಡದವ್ರಿಗೆ ಗೊತ್ತು. ಇದು ಪುರಾತನ ಕಾಲದಿಂದ ಸರಿಸುಮಾರು 400-500 ವರ್ಷಗಳ ಹಿಂದೆ ಕೂಡ ಇದು ಬಿತ್ತನೆಯ ಬೀಜ ಇತ್ತು. ಇದು ಒಮ್ಮೆ ಬಿತ್ತನೆ ಪ್ರಾರಂಭ ಮಾಡಿದ್ರೆ ಅದನ್ನು ಬಿಡಬಾರ್ದು ಅನ್ನುವಂಥದ್ದೊಂದು ಸಂಸ್ಕೃತಿ ಇದೆ. ಅದನ್ನ ಒಮ್ಮೆ ಬಿಟ್ರೆ ಮತ್ತೆ ಅದರ ಬೀಜನೇ ನಮ್ಗೆ ಬಿತ್ತನೆಗೆ ಸಿಗುದಿಲ್ಲ. ಇದೊಂದು ಅನಿರೀಕ್ಷಿತವಾಗಿ ನಮ್ಗೆ ಸಿಕ್ಕಿರುವಂತದ್ದು. ಈಗ ಅದನ್ನು ಉಳಿಸ್ಕೊಳ್ಬೇಕು. ಆ ಬಿತ್ತನೆಯ ಅಕ್ಕಿ ನಮ್ಮ ಸ್ವತಃ ಮನೆಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದ ದೃಷ್ಟಿಯಲ್ಲಿ ಇದನ್ನು ಬಿತ್ತನೆ ಮಾಡ್ತೀವಿ. ಖರ್ಚು ವೆಚ್ಚ ನೋಡಿದ್ರೆ ಈ ಕ್ರಯಕ್ಕೆ ತಗೊಂಡ ಅಕ್ಕಿಯಿಂದ ಡಬಲ್ ಬೀಳ್ತದೆ. ಈಗೆಲ್ಲ ಈ ಕೆಲಸಗಾರರ ಸಂಬಳ ಜಾಸ್ತಿ ಆಗಿದೆ. ಆದ್ರೂ ಈ ಒಂದು ಸಂಸ್ಕೃತಿ ಉಳಿಬೇಕು, ನಮಗೆ ಇದರ ಬಿತ್ತನೆ ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಇದನ್ನ ಮಾಡ್ತೀವಿ. ಹೊಸದಾಗಿ ಯಾರಾದ್ರೂ ಕೃಷಿ ಮಾಡೋದಿದ್ರೆ ತೇವಾಂಶ ಇರುವಂತ ಗದ್ದೆಗಳಲ್ಲಿ ಆ ಎರೆಹುಳನ್ನ ಒಮ್ಮೆ ಹಾಕಿಬಿಟ್ರೆ, ಅದಕ್ಕೆ ನೀವು ಫರ್ಟಿಲೈಸರ್ ಹಾಕದೇ ಇದ್ರೆ, ಆಮೇಲೆ ಕೆಮಿಕಲ್ ಮಿಶ್ರಿತ ಯಾವುದೇ ಮದ್ದನ್ನು ಹೊಡೆಯದಿದ್ರೆ ಅದು ಬದುಕ್ತವೆ. ಅದಕ್ಕೇನು ತೊಂದರೆ ಆಗಿಲ್ಲ. ಅದರ ಸಂತತಿಯನ್ನ ಬೆಳೆಸುತ್ತಾ ಆ ಮಣ್ಣನ್ನ ಫಲವತ್ತತೆ ಎಷ್ಟು ಮಾಡ್ತವೆ ಅಂತ ಹೇಳಿದ್ರೆ ನೀವು ಒಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಆ ಮಣ್ಣನ್ನು ಬೇರೆ ಕಡೆ ಯಾರಾದ್ರೂ ನಿಮ್ಮ ತೋಟಗಳಿಗೆ ಹಾಕಿದ್ರು ಕೂಡ ಗೊತ್ತಾಗುತ್ತೆ. ಅದರಿಂದ ಅದು ಜೀವಿಗಳಿಗೆ ನೀರಿನ ತೇವಾಂಶ ಒಂದು ಬೇಕು. ತೇವಾಂಶ ರಹಿತ ಗದ್ದೆಗಳಲ್ಲಿ ಅದು ಬರೋದಕ್ಕೆ ಸ್ವಲ್ಪ ಕಡಿಮೆ. ಒಂದ್ ವೇಳೆ ನಾವು ಈಗ ಎರೆಹುಳ ಗೊಬ್ಬರ ಮಾಡೋರು ಕೂಡ ತೇವಾಂಶ ಇದ್ದೇ ಇರ್ಬೇಕಾಗ. ಅದೇ ರೀತಿ ಒಂದ್ಸಲ ಇದನ್ನ ಸ್ಪ್ರೆಡ್ ಮಾಡಿ ಹಾಕ್ಬಿಟ್ರೆ ಅದು ಸಾಕಾಗತ್ತೆ. ಈಗ ನೀರು ಕಡಿಮೆ ಆದ ಸಮಯದಲ್ಲಿ ಎಲ್ಲ ಗೊಬ್ಬರ ಮೇಲೆ ಬಂತು. ಈಗ ನೀರನ್ನ ಕಟ್ಟಿದ ಕೂಡಲೇ, ನೀರು ಅಲ್ಲಿ ತುಂಬಿಸಿದ ಕೂಡಲೇ ಇದು ಫುಲ್ ಸ್ಪ್ರೆಡ್ ಆಗಿ ಅದು ಬಿತ್ತನೆಗೆ ಆ ಗಿಡಕ್ಕೆ ಫಸಲು ಕೊಡುತ್ತೆ, ಎಂತ ಫಲ ಕೊಡುತ್ತೆ. ಅದರಿಂದಾಗಿ ಕೃಷಿ ಮಾಡೋರಿಗೆ ಯಾವುದೇ ಖರ್ಚುಗಳಿಲ್ಲದೆ ಒಂದ್ಸಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆ ಎರೆಹುಳಗಳನ್ನ ಹಾಕಿದ್ರೆ ಆ ಗದ್ದೆಯ ಫಸಲು ನಿತ್ಯ ನಿರಂತರ ಅವ್ರು 360 ದಿವಸನೂ ಅವ್ನು ಕೃಷಿ ಮಾಡಬಹುದು. ಒಂದ್ಸಲ ಬೆಳೆ ಬೆಳೆದ್ರೆ ಅದಕ್ಕೆ ಬೇರೆ ಏನೂ ಹಾಕ್ಬೇಕಂತಿಲ್ಲ, ಅದು ಚೆನ್ನಾಗಿ ಬರುತ್ತೆ ಬೆಳೆ. ಅದರ ಜೊತೆ ನಮಗೆ ಈ ಫರ್ಟಿಲೈಸರ್ ಹಾಕುವಂತದ್ ಕೆಲಸ ಇಲ್ಲ. ಆಮೇಲೆ ಅದರ ರುಚಿ ಬೇರೆ. ಅದ್ರ ಮೇಲೆ ಅದಕ್ಕೆ ಈ ಕಾಯಿಲೆಗಳು ಕಡಿಮೆ. ಗಿಡಗಳಿಗೆ ಕಾಯಿಲೆಗಳು ಬರುತ್ತದೆ, ಈ ಹುಳ ಬೀಳುವುದು ಅದೆಲ್ಲ ಇರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಅದರಿಂದಾಗಿ ಕೃಷಿಕರಿಗೆ ಪೂರಕವಾದ ರೈತನ ಮಿತ್ರ ಎರೆಹುಳು ಅಂತ ಹೇಳಿ ನಾವು ಪಾಠದಲ್ಲಿ ಕೇಳಿದ್ದೇವೆ. ಅದು ನಿಜಾನು ಕೂಡ. ಈಗ ನೀವು ಗೊಬ್ಬರದ ಬದಲು ಎರೆಹುಳು ಅಂತ ಹೇಳಿದ್ರಿ, ಯಾವ್ದಾದ್ರು ಒಂದು ಮಧ್ಯದಲ್ಲಿ ರೋಗಗಳು ಬಂದ್ರೆ ಮೇಲ್ಗಡೆ ಅದಕ್ಕೆ ಯಾವ್ದನ್ನು ಸಾವಯವ ರೀತಿಯಲ್ಲಿ ನೀವು ಸ್ಪ್ರೇ ಮಾಡಬಹುದು? ಸಾವಯವ ರೀತಿ ಅಂದ್ರೆ ಈ ತಂಬಾಕು ಸಿಗುತ್ತೆ. ತಂಬಾಕಲ್ಲಿ 2 ತರ ತಂಬಾಕು ಬರುತ್ತೆ. ಒಂದು ಹೊಯ್ಗೆ ತಂಬಾಕು ಅಂತ ಅಗಲ ಎಲೆದ್ದು, ಇನ್ನೊಂದು ಬತ್ತಾಯಿ ಅಂತ ಹೇಳ್ತೀವಿ ತುಳುವಿನಲ್ಲಿ, ಸಪುರಿಗೆ. ಅದನ್ನ ಒಂದು 2 kg, ಸರಿಸುಮಾರು ಒಂದು 2 ಎಕರೆ ಜಾಗಿಗೆ 2 kg ಬತ್ತಾಯಿ ಆ ತಂಬಾಕನ್ನ ನೀರಿನಲ್ಲಿ ಹಾಕ್ಬಿಟ್ಟು ಒಂದು 5 ದಿವಸ ಬಿಡ್ಬೇಕು. ಸರಿ ಕೊಳ್ತಾದ್ಮೇಲೆ ಅದನ್ನ ನೀರನ್ನ ಸೋಸಿ ಅದನ್ನ ಇದಕ್ಕೆ ಸ್ಪ್ರೇ ಮಾಡಿದ್ರೆ ಆ ಏನು ಭತ್ತದ ಹುಳ ಇದೆಯಲ್ಲ ಅದು ಸತ್ತೋಗ್ಬಿಡ್ತದೆ. ಯಾವುದೇ ಕೆಮಿಕಲ್ ಹಾಕ್ಬೇಕಂತಿಲ್ಲ.
ಸ್ವಲ್ಪ ಒಂದ್ ದಿವಸ ನೀರು ಕಡಿಮೆ ಇದ್ದು ಸ್ವಲ್ಪ ಬಿಸಿಲಿಗೆ ಹೊಡಿಬೇಕು ಅದು. ಸ್ವಲ್ಪ ಬಿಸಿಲಿದ್ದಾಗ ಹೊಡೆದ್ರೆ ಒಂದು 10ವರೆಗೆ ಹೊಡೆದ್ರೆ ಸಾಯಂಕಾಲದ ಹೊತ್ತಿಲ್ಲ ಅದು ಎಲ್ಲ ಆ ಹುಳಗಳು ಸತ್ತೋಗ್ಬಿಡ್ತದೆ, ಅದು ಚೆನ್ನಾಗಿ ಬರುತ್ತೆ. ನಾನೊಂದು 5 ಅದರ ಖಾರಕ್ಕೆ ಅದು ಸತ್ತೋಗ್ಬಿಡ್ತದೆ. ಇದು ಮಲೆನಾಡು ಗಿಡ್ಡ ಅನ್ನುವಂತ ತಳಿ. ಗ್ರಾಮೀಣ ಭಾಗದ ಕೃಷಿಕರಿಗೆ ಈ ಮಲೆನಾಡು ಗಿಡ್ಡ ತಳಿಯ ಆ ಗೊಬ್ಬರ ಕೂಡ ಸಹಜ ಕೃಷಿಗೆ ಬಾರಿ ಪೂರಕವಾಗಿರ್ತಕ್ಕಂಥದ್ದು. ಅದರ ಜೊತೆ ಇದರ ಹಾಲು ಅಂದ್ರೆ ಅಮೃತ ಸಮಾನ. ಆ ಹಾಲಿನಲ್ಲಿ ಕೂಡ ಇದಕ್ಕೆ ತೆಂಗಿನ ಹಿಂಡಿ ಮತ್ತು ಎಳ್ಳು ಹಿಂಡಿ ಮಾತ್ರ ಹಾಕೋದು, ಕಡ್ಡಿ ಹಿಂಡಿ ಎಲ್ಲ ಹಾಕೋದಿಲ್ಲ. ಆ ಹಿಂಡಿಯನ್ನು ಹಾಕಿದ್ರೆ ಹಾಲು ಒಂದು 2 ಲೀಟರ್ ತನಕ ಕೊಡುತ್ತೆ ಒಂದು ದನ. ಆ ಹಾಲ್ನ ಬೆಣ್ಣೆ ಇರ್ಬೋದು, ಆ ತುಪ್ಪ ಇರಬಹುದು, ಆ ಹಾಲನ್ನು ಕುಡಿದಾಗ, ಅದರ ಕಾಫಿ ಕುಡಿದಾಗ ಅಥವಾ ಹಾಲು ಕುಡಿದಾಗ ಅದರ ರುಚಿನೇ ಬೇರೆ. ಅದು ಮಲೆನಾಡು ಗಿಡ್ಡದಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಿಗುದು. ಇದು ಗುಡ್ಡದಲ್ಲಿ ಮೇಯ್ದುಕೊಂಡು ಬಂದಿರತಕ್ಕಂತ 2 ದನಗಳು. ಇದು ದನಗಳಂದ್ರೆ ಒಂದು ಕರು ಎಲ್ಲಿದೆಯೋ ಅಲ್ಲಿ ಓಡ್ಕೊಂಡು ಬರ್ತದೆ. ಕರು ಮನೆಯಲ್ಲಿ ಕಟ್ಟಿದ್ರೆ ಎಲ್ಲೇ ಹೋದ್ರು ಕೂಡ ಆ ಕರುವನ್ನು ಓಡ್ಕೊಂಡು ಸೀದಾ ಮನೆಗೆ ಬರ್ತದೆ ಅಂತ ಈ ತಳಿಯನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಈ ಮಲೆನಾಡು ಗಿಡ್ಡವನ್ನ ನಾವು ಚಿಕ್ಕಂದಿನಿಂದ ಇರ್ಬೇಕಾದ್ರೂ ಕೂಡ ಈ ಗಿಡ್ಡ ತಳಿಯನ್ನ ಸಾಕ್ತಾ ಇದ್ದೇವೆ. ಬೇರೆಲ್ಲ ಜರ್ಸಿ ದನಗಳು ಹಾಲು ಜಾಸ್ತಿ ಕೊಡ್ಬೋದು, ಆದ್ರೆ ಇದು ಆರೋಗ್ಯನ ಕೊಡುತ್ತೆ. ಅದರ ಮೈಯನ್ನ ಸವರಿದಾಗ ಸಿಗುವಂತ ಪರಿಮಳನೇ ಬೇರೆ. ಹಲವಾರು ಜನ ಈ ದನಗಳನ್ನ ಸಾಕಿ ಅದರ ಪ್ರೀತಿಯೊಂದಿಗೆ ಬದುಕಿ ಹಲವಾರು ಕಾಯಿಲೆಗಳನ್ನ ಗುಣಪಡಿಸಿಕೊಂಡವರಿದ್ದಾರೆ. ಈ ಮಲೆನಾಡು ಗಿಡ್ಡದಲ್ಲಿ ಆ ವಿಶೇಷತೆಯನ್ನ ನಾವು ಕಾಣಬಹುದು. ಇದಕ್ಕೆ ಎಷ್ಟು ವರ್ಷ ಆಗಿದೆ? ಇದಕ್ಕೆ ಒಂದು 8 ವರ್ಷ ತನಕ ಆಯ್ತು. ಇದು 4ನೇ ಕರು ಈಗ ಹಾಕಿರುವಂತದ್ದು. ಒಂದು ಅಟ್ಲೀಸ್ಟ್ ಒಂದು 10 ಕರುಗಳ ತನಕ ಆಗ್ತವೆ. ವರ್ಷಕ್ಕೊಂದು ಕರು ಆಗ್ತವೆ. ಹೌದು, ಪ್ರತಿ ವರ್ಷ 8 ತಿಂಗಳ ತನಕ ಹಾಲು ಕರಿಬಹುದು. ಆ ನಂತರ ಒಂದು 4-6 ತಿಂಗಳು ಬಿಟ್ಟು ಪುನೊಮ್ಮೆ ಕರು ಆಗ್ತವೆ. ಏನ್ ಹೆಸರು ಇದ್ರದ್ದು? ಇದಕ್ಕೊಂದು ದಾಸಿ ಅಂತ ಹೇಳಿ, ಅದಕ್ಕೊಂದು ಕಾಳಿ ಅಂತ ಹೇಳಿ, ಹಾಗೆ 2 ಹೆಸರನ್ನ ಇಟ್ಟು ದೊಡ್ಡದಿದೆ. ಇದು ಅದರೆಲ್ಲ ಕರುಗಳು. ಇದು ಅದರದ್ದೇ ಕರುಗಳು. ಅದು 2 ದನದ ಕರುಗಳು. ಇದು ಒಂದು ಗಂಡು ಕರು, ಅದು ಗಂಡು ಕರು. ಆಮೇಲೆ ಒಂದು ಕಪಿಲ ಜಾತಿಯ ಒಂದು ಕರು ಇದೆ. ಕಪಿಲ ಅಂದ್ರೆ ಶುದ್ಧವಾದ ಕಪಿಲ ಜಾತಿಯ ಅದು ಕರು. ಅದರ ತಾಯಿ ಸತ್ತೋಗಿದೆ. ಇದು ಕರುವನ್ನ ಅದು ಚಿಕ್ಕಂದಿರುವಾಗಲೇ ಸತ್ತೋಯ್ತು. ಆದ್ರೆ ಇದು ಕರುವನ್ನ ನಾನು ಸಾಕಿದ್ದ. ಅಂದ್ರೆ ಆ ಜಾತಿಗೆ ಒಂದು ಒಳ್ಳೆ ಪಾವಿತ್ರತೆ ಇದೆ. ಅದು ಮನೆಯಲ್ಲಿ ಇದ್ರ ಲಕ್ಷಣ ಅಂತದ್ದು. ಅದೊಂದು ಕೆಂಪಿ ಅನ್ನುವಂತ ಹೆಣ್ಣು ಕರು. ಇದೆಲ್ಲ ಗಂಡು ಕರುಗಳು. ಹಿಂದೆಲ್ಲ ಈ ಕರುಗಳಿಗೆಲ್ಲ ಒಳ್ಳೆ ಡಿಮಾಂಡ್ ಇತ್ತು. ಈ ಉಳುಮೆಗೆಲ್ಲ ಈ ಎತ್ತುಗಳನ್ನ ತಗೊಂಡು ಹೋಗ್ತಾ ಇದ್ರು. ಅಂದ್ರೆ ಇದನ್ನ ಸಾಕಾಣಿಕೆ ಸುಲಭ. ಈ ಎತ್ತುಗಳನ್ನ ಅದು ಗುಡ್ಡೆಯಲ್ಲಿ ಮೇಯ್ಕೊಂಡು ಬಂದು ನಮ್ಗೆ ಉಳುಮೆ ಟೈಮಲ್ಲಿ ಆರಾಮ್ಸೆ ಆಗಿ ದುಡಿಲಿಕ್ಕಾಗತ್ತೆ. ಸ್ವಲ್ಪ ತಳಿ ಗಿಡದಾದ್ರೂ ಕೂಡ ಗಟ್ಟಿಮುಟ್ಟಾಗಿ ಪುಷ್ಟವಾಗಿ ಬೆಳೀತವೆ. ಅದರಿಂದ ತುಳುನಾಡಿನ ಜನ ಕಡಿಮೆ ಸಾಕಾಣಿಕೆಯ ಖರ್ಚಿನಲ್ಲಿ ಇಂಥ ಎತ್ತುಗಳನ್ನು ಹಿಂದೆ ಉಳುಮೆ ಮಾಡ್ತಿದ್ರು. ಈಗ ಯಾರು ಅದನ್ನು ಸಾಕೋದಿಲ್ಲ. ಆದ್ರೂ ನನ್ನ ಹತ್ರ 5 ಗಂಡು ಕರುಗಳಿದೆ, ಈಗ 1 ಹೆಣ್ಣು ಕರೆ. ಗೋಶಾಲೆ ಕೊಡ್ಲಿಕ್ಕಿದೆಯಾ? ಇದನ್ನು ಯಾರಾದ್ರೂ ಒಳ್ಳೆ ಸಾಕೋರಿದ್ರೆ ಅದನ್ನ ಕಪಿಲ ಜಾತಿಯವರ ಪ್ರೀತಿಯಿಂದ ಸಾಕೋರಿಗೆ ಇನ್ನೊಮ್ಮೆ ವೇಣೂರ್ನೊಂದು ಡಾಕ್ಟರಿಗೆ ಒಂದು ಕಪಿಲ ಜಾತಿಯ ದನ ಕೊಟ್ಟಿದ್ದೇನೆ. ಆಮೇಲೆ 2 ಎತ್ತುಗಳು ಈಗ ಪಿಲಿಕುಳದಲ್ಲಿದೆ, ಭಾರಿ ಚೆನ್ನಾಗಿ ಬಂದಿದ್ದಾರೆ. ನಾವೇ ಕೊಟ್ಟಿದ್ದು 2 ಪಿಲಿಕುಳದಲ್ಲಿ 2 ಸಾಕಿದ್ದಾರೆ, ಗಂಡು ಎತ್ತುಗಳಿದೆ. ಹಾಗೆ ಸಾಕೋರಿಗೆ ಕೊಡ್ತೀವಿ. ಅಲ್ಲ, ಇದೀಗ ಬಿಟ್ಟು ನೀವು ಸಾಕ್ತಿರಲ್ಲ, ಹೊರಗಡೆ ಮೇಯ್ಕೊಂಡು ಬರ್ತಾವ, ಅದು ತಪ್ಪಿಸ್ಕೊಂಡು ಓಡುದಿಲ್ಲ ಎಲ್ಲಿಗೂ? ಇಲ್ಲ ಹೋಗುದಿಲ್ಲ. ಅದಾದ್ರೆ ಹಟ್ಟಿಯನ್ನು ಆಡ್ಕೊಂಡು ಹೋಗುದು. ಕೆಲವು ಸಲ 1-2 ದಿವಸ ಬರದೇ ಇರುವಂತದ್ದು ಇದೆ, ಆದ್ರೆ ಮತ್ತೆ ಅದು ಹುಡ್ಕೊಂಡು ಬರ್ತದೆ. ಅದು ನಮ್ಮ ಒಂದು ಸ್ನೇಹಿತರ ತರ. ಈ ಕರುಗಳ ಏನಿದ್ರು ಕೂಡ ಎಲ್ಲೇ ಹೋದ್ರು ಕೂಡ ತಾವು ಹುಟ್ಟಿದ ಮನೆ, ನಾವು ಇರುವಂತ ಮನೆಯನ್ನು ಹುಡ್ಕೊಂಡು ಬರ್ತವೆ. ಅದೇ ಕೋಣ ಜಾತಿ ಆದ್ರೆ ಬರುದಿಲ್ಲ. ಕೋಣ ಜಾತಿ ತಪ್ಪಿಸೋದ್ರೆ ಅದಕ್ಕೆ ಮೆರವು ಜಾಸ್ತಿ, ಅದು ಹೋಯ್ತು ಅಂತ ನಾವೇ ಹುಡ್ಕೊಂಡು ಬರ್ಬೇಕು. ಎತ್ತುಗಳು ಮತ್ತು ಗಿಡ್ಡ ತಳಿ ಇದೆಯಲ್ಲ, ಅದು ಸೀದಾ ಬರುದು. ಸರ್, ಒಂದು ಜನರಿಗೆ ಒಂದು ಉತ್ತಮವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಿಮ್ಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು. ತುಂಬಾ ವರ್ಷದಿಂದ ಇಂಥ ಒಂದು ಕೆಲಸ ಮಾಡ್ತಿದ್ದೇವೆ, ಕೃಷಿಗೆ ಜನರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಜನರಿಗೆ ಹೊಸ ಜನರನ್ನು ತೋರಿಸುವಂಥದ್ದು, ಕೃಷಿ ಮಾಡುವಂಥವ್ರನ್ನು. ನಮ್ಮ ಚಾನಲ್ನೆಲ್ಲ ನೋಡಿದಾಗ ನಿಮ್ಗೆ ಏನಂತ? ಒಂದು ಸಹಜ ಕೃಷಿಯ ಬಗ್ಗೆ ಒಂದು ಚಾನಲ್ ಪ್ರಾರಂಭಿಸಿ ಎಲ್ಲರಿಗೆ ಮಾಹಿತಿಯನ್ನ ಕೊಡುವಂತ ಪ್ರೀತಿ ಅದು ದೊಡ್ಡದು. ಸಹಜ ಕೃಷಿ ಉಳಿಬೇಕು ಅನ್ನುವಂತ ಪ್ರಯತ್ನ ನಮ್ದು. ನಾನು ಚಿಕ್ಕಂದಿನಿಂದ ಇರ್ಬೇಕಾದ್ರೂ ನಮ್ಗೆ ಕೃಷಿಯ ಬಗ್ಗೆ ಆಸಕ್ತಿ, ಕಂಬಳದ ಬಗ್ಗೆ ಆಸಕ್ತಿ. ಕಂಬಳದಿಂದ ನಿಮ್ಗೆ ಹೆಸರು ಬಂದಿದೆ. ಕಂಬಳದಲ್ಲಿ ನಾವು ಮೋಸಿರು ದಿವಸಕ್ಕೆ 1 ಗಂಟೆ ಆದ್ರೂ ಕಂಬಳದ ಬಗ್ಗೆ ನಾವು ಮಾತಾಡ್ತೀವಿ. ಅದರ ಜೊತೆ ಸಹಜ ಕೃಷಿಯಲ್ಲಿ ಒಂದು ಗಿಡ್ಡ ತಳಿಯನ್ನ ಸಾಕ್ತಾ ಇರೋದು, ನಮ್ಮ ಮನೆಯಲ್ಲಿ ಕೋಣಗಳನ್ನು ಸಾಕ್ತಾ ಇರೋದು, ಸಹಜ ಕೃಷಿಯಾಗಿರ್ತಕ್ಕಂಥ ಹಳೆಯ ಕಾಲದ ಏನು ಬಿತ್ತನೆ ಬೀಜ ಉಂಟು ಅದನ್ನು ಉಳಿಸ್ಕೊಳ್ಳುವಂಥದ್ದು. ಅದರ ಜೊತೆ ಒಂದು ತೋಟಕ್ಕೆ ಕೂಡ ಈ ಇದರ ಗಿಡ್ಡ ತಳಿಯ ಗೊಬ್ಬರವನ್ನೇ ಹಾಕಿ ಬೆಳೆಸಿರುವಂಥದ್ದು. ಇದಕ್ಕೆಲ್ಲ ಕಾಯಿಲೆಗಳು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ, ಎರೆಹುಳುಗಳು ಜಾಸ್ತಿ ಬರುತ್ತವೆ. ರೈತನ ಮಿತ್ರ ಅಂತ ಹೇಳುವಂಥ ಎರೆಹುಳಿನ ಜೊತೆ ನಾವು ಬದುಕಬೇಕು. ಆ ರೈತನ ಕೃಷಿ ಸಹಜ ಕೃಷಿಯಾಗಿ ಇರಬೇಕು ಅನ್ನುವಂಥ ನಂಬಿಕೆಯನ್ನ ಮಾಡ್ಕೊಂಡು ಬಂದಿದ್ದೇವೆ. ಇದರ ಬಗ್ಗೆ ಪ್ರಚಾರವನ್ನ ಕೊಡ್ತಕ್ಕಂಥ ಸಹಜ ಕೃಷಿ ಚಾನಲ್ನವರಿಗೆ ತುಂಬ ಹೃದಯದ ಅಭಿನಂದನೆಗಳು.
ನಿಮ್ಮ ಚಾನಲ್ ನೋಡಿದಂತ ಇನ್ನಷ್ಟು ಸಹಜ ಕೃಷಿಯತ್ತ ಬಂದ್ರೆ ನೀವು ಮಾಡಿದ ಕೆಲಸಕ್ಕೂ ನಾವು ಹೇಳಿದಂತ ವಿಚಾರಕ್ಕೂ ಒಂದು ಕೃತಜ್ಞತೆ ಭಾವ ಬರುತ್ತೆ ಅಂತ ಹೇಳುತ್ತಾ, ವೀಕ್ಷಕರೆಲ್ಲರೂ ನೋಡಿದಂಥವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸಹಜ ಕೃಷಿಯತ್ತ ಬನ್ನಿ. ನಮ್ಮ ತುಳುನಾಡಿನ ಈ ಮಣ್ಣಿನ ಕೃಷಿ ಇದೆಯಲ್ಲ, ಅದು ರಾಜ್ಯಾದ್ಯಂತ ಪಸರಿಸಲಿ. ಕಂಬಳ ಹೆಂಗೆ ಬೆಳೆದಿದೆಯೋ ಅದೇ ರೀತಿ ಸಹಜ ಕೃಷಿ ಕೂಡ ಬೆಳೆಯಲಿ. ಜೀವನವನ್ನ ಸುಖ ಸಂತೋಷದಿಂದ ಕಳೆಯಲು ಈ ಸಹಜ ಕೃಷಿ ಸಹಕಾರಿಯಾಗುತ್ತೆ. ಈ ಗಿಡ್ಡ ತಳಿ ಸಾಕಾಣಿಕೆ ಸಹಕಾರ ಆಗುತ್ತೆ. ನೆಮ್ಮದಿಯ ವಾತಾವರಣ ಸಿಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ.